ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಬ್ರಿಮ್ಸ್ ಆಸ್ಪತ್ರೆ ರಕ್ತ ಪರೀಕ್ಷೆ ಪ್ರಯೋಗಾಲಯ ಸಿಬ್ಬಂದಿ ಗೈರು, ರೋಗಿಗಳ ಪರದಾಟ. ಜನಸೇವಾ ಶಾಲೆ ದ್ವಿದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ, ಪ್ರಭು ಚವ್ಹಾಣ್. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧಿಸಲು ಸರ್ಕಾರಕ್ಕೆ ಮನವಿ, ಆಶ್ರಾನಾಜ್. ಆಸ್ಪತ್ರೆಯಲ್ಲಿ ಮೃತ ಬಾಲಕ, ಕುಟುಂಬಸ್ಥರಿಂದ ಪ್ರತಿಭಟನೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಒಂದಿಲ್ಲ ಒಂದು ಸುದ್ದಿಯಲ್ಲಿರುವಂಥ ಈ ಆಸ್ಪತ್ರೆಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತೆ ಅನಾಥವಾಗಿ ಬಿಟ್ಟಿದೆ. ಬ್ರಿಮ್ಸ್ ಆಸ್ಪತ್ರೆಯು ಪ್ರಾರಂಭದಿಂದಲೇ ಅವ್ಯವಸ್ಥೆ ಅಗಾರವಾಗಿದ್ದು, ಅದರ ಸುದ್ದಿ ಪ್ರಸಾರವಾದರೂ ಏನೂ ಪ್ರಯೋಜನವಾಗುವುದಿಲ್ಲ. ಸಂಬಂಧಿಸಿದ ಸಚಿವರು ಯಾವುದೋ ಒಂದು ತಮ್ಮ ಖಾಸಗಿ ಕಾರ್ಯಕ್ರಮಕ್ಕೆ ಬೀದರ್ಗೆ ಆಗಮಿಸಿ ಹೆಸರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಕೆಲ ನಿಮಿಷ ಪರಿಶೀಲನೆ ವೈದ್ಯರ ಜೊತೆ ಸಭೆ ನಡೆಸಿ ಹೋಗುತ್ತಾರೆ ಎನ್ನುವುದು ಜನಸಾಮಾನ್ಯ ಗಂಭೀರ ಆರೋಪವಿದೆ. ಶನಿವಾರ ಕೂಡ ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ರಕ್ತ ಪರೀಕ್ಷೆ ಪ್ರಯೋಗಾಲಯದಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಅಲ್ಲಿಯ ಸಿಬ್ಬಂದಿ ಬಾರದೆ ಗೈರು ಆಗಿರುವುದರಿಂದ ನೂರಾರು ರೋಗಿಗಳು ತೀವ್ರ ಸಮಸ್ಯೆ ಎದುರಿಸಿದ್ದರು. ಅಲ್ಲಿ ನಡೆದಿದ್ದು ಏನು? ಪ್ರತಿನಿತ್ಯ ಬರುವ ಸಿಬ್ಬಂದಿ ಇವತ್ತು ಕೆಲಸಕ್ಕೆ ಬರುವುದಿಲ್ಲ ಎಂದು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರು ಗೈರಾಗಿರುತ್ತಾರೆ. ಅವರ ಸ್ಥಳದಲ್ಲಿ ಬೇರೊಬ್ಬ ಸಿಬ್ಬಂದಿಯನ್ನು ನೇಮಿಸದೇ ಇರುವುದರಿಂದ ರಕ್ತ ತಪಾಸಣೆಗೆ ಬಂದ ರೋಗಿಗಳ ಪರದಾಡಿದರು. ಬದಲಾವಣೆಯಾದ ವಾತಾವರಣದಿಂದ ಚಿಕ್ಕ ಮಕ್ಕಳಿಗೆ ಜ್ವರ, ಗರ್ಭಿಣಿ ಮಾತೆಯರ ರಕ್ತ ಪರೀಕ್ಷೆ ಸೇರಿದಂತೆ ಹಲವಾರು ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಚಿಕಿತ್ಸೆ ಪಡೆಯುವ ಮುಂಚೆ ರಕ್ತ ಪರೀಕ್ಷೆ ಮಾಡುವುದು ಅನಿವಾರ್ಯ ಇದೆ ಎಂಬ ವಿಷಯ ಗೊತ್ತಿದ್ದು ಆಸ್ಪತ್ರೆ ಅಧಿಕಾರಿಗಳು ಸಿಬ್ಬಂದಿ ಗೈರು ಆದ ಜಾಗದಲ್ಲೇ ಮತ್ತೊಬ್ಬರನ್ನು ನೇಮಿಸದೆ ನಿರ್ಲಕ್ಷ್ಯದಿಂದಾಗಿ ಮಧ್ಯಾಹ್ನದವರೆಗೆ ಬಂದಂಥ ರೋಗಿಗಳು ಆಸ್ಪತ್ರೆಯಲ್ಲಿ ಸಿಬ್ಬಂದಿಯ ಬರುವುದನ್ನು ಕಾಯ್ದು ಸುಸ್ತಾಗಿ ಕಿಡಿಕಾರಿದರು. ಬ್ರಿಮ್ಸ್ ಅಂದರೆ ಜನಸಾಮಾನ್ಯರಿಗೆ ಬೇಸರ ತರುವಂತದಾಗಿದೆ. ಜನರಿಂದ ವಿಶ್ವಾಸ ಕಳೆದುಕೊಂಡದ್ದರೂ ಸಹ ಹಣ ಇಲ್ಲದ ಕಡು ಬಡವರು ಕಡಿಮೆ ಹಣದಲ್ಲಿ ರಕ್ತ ಪರೀಕ್ಷೆ ಆಗುತ್ತದೆ, ರೋಗಕ್ಕೆ ಚಿಕಿತ್ಸೆ ಸಿಗುತ್ತದೆ ಎಂದು ಬರುವ ರೋಗಿಗಳಿಗೆ ಕಿಮ್ಮತ್ತೇ ಇಲ್ಲದಂತಾಗಿದೆ. ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಡ ಜನರ ಕಾಳಜಿ ವಹಿಸಿ ಬರುವಂತ ರೋಗಿಗಳಿಗೆ ಅಗತ್ಯ ಇರುವ ಚಿಕಿತ್ಸೆ ತಪಾಸಣೆ ನಡೆಸಲು ಕ್ರಮ ಕೈಗೊಳ್ಳುವವರಿಗೆ ಹೇಗೆ ಕಾದು ನೋಡಬೇಕಾಗಿದೆ. ಎಷ್ಟು ಕುಂತೀರಿ? ಏನು ಯಾರ್ಯಾರ ಕೇಳಿರಿ? ಯಾರ್ಯಾರ ಇಲ್ಲಿಯ ಪ್ರತಾಪ್ ನಗರದಲ್ಲಿರುವ ಜನಸೇವಾ ಶಾಲೆಯ ದ್ವಿದಶಮಾನೋತ್ಸವ ಸಮಾರಂಭಕ್ಕೆ ಮಾಜಿ ಸಚಿವ ಹಾಗೂ ಶಾಸಕರಾದ ಪ್ರಭು ಚವ್ಹಾಣ್ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಶಾಲೆಯ ಹೆಸರು ಇಟ್ಟಿರುವಂತಹ ನಿಸ್ವಾರ್ಥ ಸೇವೆಯು ಮಾಡುವುದರೊಂದಿಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಿ ಜ್ಞಾನಾರ್ಜನೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಮಕ್ಕಳಿಗೆ ಕೇವಲ ಶಿಕ್ಷಣ ನೀಡುವುದಕ್ಕೆ ಸೀಮಿತವಾಗದೆ ಎಲ್ಲ ವಿಷಯಗಳ ಜ್ಞಾನ ಜೊತೆಯಲ್ಲಿ ಸಂಸ್ಕಾರ ನೀಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. 20 ವರ್ಷ ಮುಗಿಸಿ 21 ವರ್ಷದಲ್ಲಿ ಪಾದಾರ್ಪಣೆಯಾಗುವ ಸಮಯದಲ್ಲಿ ಇಡೀ ಒಂದು ವರ್ಷ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವುದು ಸಂತಸದ ವಿಷಯವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಶಾಲೆಯ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಅವರು ಮಾತನಾಡಿ, ಶಾಲಾ ಪ್ರಾರಂಭಿಸಿ 20 ವರ್ಷವಾದ ಪ್ರಯುಕ್ತ ಇಡೀ ಒಂದು ವರ್ಷ 20 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಶಾಲೆಯ ಮಕ್ಕಳು ರಾಜ್ಯ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿ ಜಿಲ್ಲೆಯ ಹಾಗೂ ಶಾಲೆಯ ಗೌರವ ಹೆಚ್ಚಿಸಿದ್ದಾರೆ ಎಂದು ಜಲಾದೆ ತಿಳಿಸಿದರು. ವೇದಿಕೆಯ ಮೇಲೆ ಕರ್ನಲ್ ಶರಣಪ್ಪ ಸಿಕೆನ್ಪುರ್, BS ಕುದುರೆ, ಬಸವರಾಜ ಸ್ವಾಮಿ ಮತ್ತಿತರರು ಇದ್ದರು. ಮಕ್ಕಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳು ಕಡು ಬಡವರ ಮಕ್ಕಳು, ಆ ಎಲ್ಲ ಮಕ್ಕಳು ದಿನಗೂಲಿ ಮಾಡಿ ಬರ್ತಕ್ಕಂತಹ ಕಡು ಬಡವರ ಮಕ್ಕಳು. ಆದರೆ ಜ್ಞಾನದಲ್ಲಿ ಮಾತ್ರ ಯಾವುದಕ್ಕೂ ಕೊರತೆ ಇಲ್ಲ. ನೀವು ಗೊತ್ತಿರಲಿ, ವಿದ್ಯಾಭಾರತಿ ಅಂತಕ್ಕಂಥ ಒಂದು ಸಂಘಟನೆ ಪ್ರತಿ ವರ್ಷ ಇಡೀ ಜಿಲ್ಲಾ ಮಟ್ಟದ ಹಿಡ್ಕೊಂಡು, ರಾಜ್ಯ ಮಟ್ಟದ ಹಿಡ್ಕೊಂಡು, ಕ್ಷೇತ್ರೀಯ ಮಟ್ಟ ಹಿಡ್ಕೊಂಡು, ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ನಡೀತವೆ. ಆ ಸ್ಪರ್ಧೆಯಲ್ಲಿ ಸತತವಾಗಿ 12 ವರ್ಷ ನಿರಂತರ ಸತತವಾಗಿ ಜಿಲ್ಲೆಗೆ ಪ್ರಥಮ,
ರಾಜ್ಯಕ್ಕೆ ಪ್ರಥಮ ಬಂದು ನಮ್ಮ ಮಕ್ಕಳು ದಾಖಲೆಯನ್ನು ಅನುಭವ ಮಾಡಿದ್ದಾರೆ ಅಂತ ಹೇಳೋದು ನಾನು ಬಹಳ ಸಂತೋಷ ಅನಿಸುತ್ತೆ. ಅಂತ ಆ ರೀತಿ ತಯಾರು ಮಾಡ್ತಕ್ಕಂಥ ಶಕ್ತಿ ನಮ್ಮ ಶಿಕ್ಷಕರಲ್ಲಿದೆ. ಆ ಥರ ಮಕ್ಕಳಿಗೆ ಸಮಯವನ್ನು ಕೊಟ್ಟು ಶಾಲೆ ಸಮಯದ ನಂತರ ಆ ಮಕ್ಕಳ ವಿದ್ಯಾರ್ಥಿಗಳಿಗಾಗಿ ಇರ್ತಕ್ಕಂಥ ಒಂದು ಶಿಕ್ಷಕರ ತಂಡ ನನ್ನ ಸಂಸ್ಥೆಗಿದೆ. ಹಾಗಾಗಿ ಇವತ್ತು ನಮ್ಮ ಶಾಲೆ ಇಷ್ಟೊಂದು ವೇಗವಾಗಿ ಮತ್ತು ಉತ್ಕರ್ಷವಾಗಿ ಶಾಲೆಯಲ್ಲಿ ಬೆಳೀತಾ ಇದೆ. ಜೊತೆಗೆ ನಮ್ಮ ಎಲ್ಲ ಚಟುವಟಿಕೆ ಬಹುಶಃ ನಮ್ಮ ಜಾಗದ ಕೊರತೆ ಇದೆ. ಬಹುಶಃ ಇದನ್ನ ಜಾಗ ತೋರಿದ್ರೆ ಇನ್ನೊಂದು 1000 ಜನ ಮಕ್ಕಳು ಅಡ್ಮಿಷನ್ ಕೊಡಬಹುದಿದ್ದಾರೆ, ಕೊಡಕ್ಕಾಗಲ್ಲ. ಕೇವಲ ಇರೋದೇ ಒಂದೇ ಸೆಕ್ಷನ್. ಆದರೆ ಮಕ್ಕಳ ಸಮಾಜದಲ್ಲಿ ಯಾರು ಇವತ್ತು ಶಾಲೆಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಕೇವಲ ಸರ್ಟಿಫಿಕೇಟ್ಗೋಸ್ಕರ ರ್ಯಾಂಕ್ಗೋಸ್ಕರ ವಿದ್ಯಾಲಯ ನಡೀತಾ ಇದೆ. ಆದರೆ ನಮ್ಮ ಶಾಲೆ ರ್ಯಾಂಕ್ ಅಷ್ಟೇ ಅಲ್ಲ, ಅಂಕಪಟ್ಟಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ವಿಶೇಷವಾದಂತಹ ಸಂಸ್ಕಾರ ಭರಿತ ಶಾಲೆ ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳು ಮಕ್ಕಳ ಮನೆ ಕೂಡ ಒಂದು ಆದರ್ಶ ಮನೆಯಾಗಬೇಕು, ಇದು ನಮ್ಮ ಟಾರ್ಗೆಟ್. ಅನೇಕ ಸಮಸ್ಯೆಗಳಿಂದ ನಮ್ಮ ಸಮಾಜ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೆ. ಆ ಎಲ್ಲದಕ್ಕೂ ಪರಿಹಾರವಾಗಿ ಒಂದು ಏನಂತ ಸಮಾಧಾನ ಕೇಂದ್ರ ಅನ್ನಬಹುದು. ಅದು ನಮ್ಮ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀಮತಿ ಸೌಭಾಗ್ಯ ಜನರು ನಡೆಸಿಕೊಡ್ತಾರೆ. ಅನೇಕ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ತಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಸ್ಪಂದನೆ ಮಾಡತಕ್ಕಂಥ ಕೇಂದ್ರ ಇದು ಜನಸೇವೆ ಶಾಲೆ ಆಗಿದೆ. ಅಂತ ಒಂದು ಜನಸೇವೆ ಶಾಲೆ 20 ವರ್ಷ ಮುಗಿಸಿ 21ಕ್ಕೆ ನಾನಿರ್ಬೇಕಾದ್ರೆ ಏನಾಗಬೇಕು ನಮ್ಮ ಲಕ್ಷ್ಯ ನಾವೇ ಮಾಡ್ಕೋಬಹುದಿತ್ತಲ್ಲ. 20 ವರ್ಷದ ಕಾರ್ಯಕ್ರಮ ಬೇಕಾದಂತ ಭರ್ಜರಿ ಸಾಂಸ್ಕೃತಿಕ ಕಾರ್ಯಕ್ರಮ ತಿಂಗಳ ಕಾಸು ಮಾಡಬಹುದು. ಆದರೆ ಹಾಗಲ್ಲ, ಇಡೀ ವರ್ಷ ಇವತ್ತೇನು ಪ್ರಾರಂಭ ಆಗಿದೆ ಜನವರಿ 27ರವರೆಗೆ ನಮ್ಮ ಕಾರ್ಯಕ್ರಮ ನಡೆಯುತ್ತೆ. 20 ವರ್ಷಕ್ಕೆ 20 ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಬಾಲಿಕೆಯರಿಗಾಗಿ 8ನೇ ತರಗತಿಯಿಂದ PUC ವಿದ್ಯಾರ್ಥಿಗಳಿಗೋಸ್ಕರ ಬಾಲಿಕಾ ಶಿಕ್ಷಣ ಅರಿವು ಕಾರ್ಯಕ್ರಮ ನಮ್ಮ ಸೌಭಾಗ್ಯ ನಡೆಸ್ತಾರೆ. ಸುಮಾರು 20 ಶಾಲಾ ಕಾಲೇಜುಗಳು ಹೋಗ್ತಾರೆ. ಅವರು ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿನಗಳಲ್ಲಿ ಸಂಸ್ಥೆ ಬಹಳ ಒಳ್ಳೆ 20 ವರ್ಷದಿಂದ ಜನಸೇವಾ ಸಂಸ್ಥೆಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆಯಲ್ಲಿ ಈಶ್ವರ ಸೇವಾ ಥರ ನೋಡ್ತಾ ಇದ್ದಾರೆ. ಅವರು ಬಹಳ ಬಡವರು ಬರ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಡೊನೇಷನ್ ತಗೊಳ್ತಾ ಇಲ್ಲ. ಅದಕ್ಕಾಗಿ ಜಲಾದಿ ಅವರು ಸಾಮಾಜಿಕಗಾರರು, ಹೋರಾಟಗಾರರು, ಜಲಾದಿ ಅವರು ದೇಶಭಕ್ತಿ ಸಂಸ್ಕೃತಿ ಬಹಳ ಒಳ್ಳೆ ಬರ್ತಾರೆ. ಅದಕ್ಕಾಗಿ ಜಲಾದಿಗೆ ಶುಭಾಶಯಗಳು. ಜೊತೆ ಗೋಮಾತಾ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಗೆ ಹುಷಾಕೆ ಇದೆ, ಗೋಮಾತಾ ಮೇರಿ ಮಾತಾ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆಗಳು. ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆ ಕೇವಲ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣಕ್ಕೆ ಸೀಮಿತವಾಗದೆ ವರ್ತಮಾನ ಕಾಲದಲ್ಲಿ ನಾಗರಿಕರು ಮತ್ತು ಮಕ್ಕಳು ಯಾವ ಸಮಸ್ಯೆಗಳಿಂದ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅದನ್ನು ತಡೆದು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಿಸಬೇಕೆನ್ನುವ ಉದ್ದೇಶದಿಂದ ಇದೀಗ ನೂತನವಾದ ಅಭಿಯಾನ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತ ಮಹತ್ವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಶಾಹೀನ್ ಪದವಿ ಪೂರ್ವ ಕಾಲೇಜ್ ಪ್ರಾಚಾರ್ಯರಾದ ಅಶ್ರುನಾಜ್ ಅವರು ಶನಿವಾರ ಸುದ್ದಿಗೋಷ್ಠಿ ನಡೆಸಿದರು. ಮಕ್ಕಳು ಮೊಬೈಲ್ ಹೆಚ್ಚಿನ ಬಳಕೆಯಿಂದ ಖಾಜ್ಬಾದ್ನಲ್ಲಿ ಒಂದೇ ಕುಟುಂಬದ 3 ಮಕ್ಕಳು ಪ್ರಾಣ ಕಳೆದುಕೊಂಡಿರುವ ಘಟನೆ ಪ್ರಪಂಚದಾದ್ಯಂತ ಭಾರಿ ಸುದ್ದಿಯಾಗಿರುವ ವಿಷಯ ಎಲ್ಲರಿಗೂ ತಿಳಿದದ್ದೇ ಈ ವಿಷಯವಾಗಿದೆ ಎಂದರು. ಅಂತಹ ಪ್ರಕರಣಗಳು ನಮ್ಮ ಜಿಲ್ಲೆಯ ರಾಜ್ಯದಲ್ಲಿ ಸಂಭವಿಸಬಾರದು ಎನ್ನುವ ಉದ್ದೇಶದಿಂದ ಸಮೀಕ್ಷೆ ಕೂಡ ನಡೆಸಿದ್ದಾಗಿದೆ. 65% ಮಹಿಳೆಯರು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧ ಮಾಡಬೇಕು ಎಂದಿದ್ದಾರೆ ಎಂದು ತಿಳಿಸಿದರು. ಹೀಗಾಗಿ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ತಾವು ನಡೆಸಿರುವ ಸಮೀಕ್ಷೆಯಲ್ಲಿ ನಾಗರಿಕರು ತಿಳಿಸಿರುವಂತೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆಗೆ ನಿಷೇಧಿಸುವಂತೆ ಮನವಿ ಪತ್ರ ಸಲ್ಲಿಸಿ ಮನವಿ ಮಾಡಿಕೊಳ್ಳುವುದಾಗಿ ಎಂದು ತಿಳಿಸಿದರು. ಮಕ್ಕಳು ಅತಿ ಹೆಚ್ಚು ಮೊಬೈಲ್ ಬಳಕೆಯಿಂದ ಅನೇಕ ಮಕ್ಕಳು ಕಣ್ಣಿನ ದೃಷ್ಟಿ ಕಡಿಮೆಯಾಗಿದೆ, ಏಕಾಗ್ರತೆ, ಮಾನಸಿಕ ಅಸ್ಥಿರತೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಜಾರಿಗೆ ತಂದಿದೆ. ಆದರೆ ಅದನ್ನು ಸಾರ್ವಜನಿಕರು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತ ಮಾಡುತ್ತಿಲ್ಲ. ಸರ್ಕಾರ ಯೋಜನೆಗಳು ಜಾರಿಗೆ ತಂದಿದ್ದರೂ ಅವುಗಳನ್ನು ಅನುಷ್ಠಾನಗೊಳಿಸಲು ಜನರ ಸಹಭಾಗಿತ್ವ ಹಾಗೂ ಇಚ್ಛಾಶಕ್ತಿಯೂ ಅಗತ್ಯವಿದೆ ಎಂದರು. ಕಾಲೇಜ್ ವತಿಯಿಂದ ಇತ್ತೀಚೆಗೆ ನಾವು ಒಂದು ಸಮೀಕ್ಷೆ ನಡೆಸಿದೆವು. ಈ ಸಮೀಕ್ಷೆಯ ಮೂಲ ಉದ್ದೇಶ ಏನಂದರೆ, ನಾವು ಗಾಜಿಯಾಬಾದಲ್ಲಿ ಇತ್ತೀಚೆಗೆ ಒಂದು ಕೇಸ್ ನೋಡಿದೆವು. ಒಂದೇ ಮನೆಯ 3 ಮಕ್ಕಳು ಮೊಬೈಲ್ನ ಚಟಕ್ಕೆ ಸಿಲುಕಿ ಯಾವ ರೀತಿಯಲ್ಲಿ ಅವರ ಜೀವನವನ್ನು ತೆತ್ತರು, ಅದೊಂದು ನಮಗೆ ಒಂದು ಎಕ್ಸಾಂಪಲೇ ಸೆಟ್ ಆಗಿದೆ.
ಇವಾಗ ನಮ್ಮ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ ಏನಂದರೆ ನಮ್ಮ ಭಾರತದ ಮುಂದಿನ ಪೀಳಿಗೆಯನ್ನು ಈ ಸ್ಕ್ರೀನ್ ಅಡಿಕ್ಷನಿಂದ ರಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮೆಲ್ಲರ ಕರ್ತವ್ಯ. ಈಗ ದಿಸ್ ಈಸ್ ಅ ರೈಟ್ ಟೈಮ್. ಈಗ ಆಸ್ಟ್ರೇಲಿಯಾ ಮುಂದಕ್ಕೆ ಬಂದು 16 ಇಯರ್ಸ್ ಬಿಲೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತೇಳಿ ರೂಲ್ಸ್ ತಂದಿದೆ. ಅದೇ ರೀತಿ ಫ್ರಾನ್ಸ್ ಸಹ 15 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತೇಳಿ ಮಾಡಿದೆ. UK ಇದೇ ರೀತಿ ಇಂಥದೇ ಒಂದು ಸಿಸ್ಟಮ್ ಭಾರತದಲ್ಲಿ ತರಬೇಕು ಅಂತೇಳಿ ನಮ್ಮದೊಂದು ನಿರೀಕ್ಷೆ ಹಾಗೂ ಗೌರ್ಮೆಂಟಿಗೆ ಒಂದೊಂದು ರಿಕ್ವೆಸ್ಟು ಇಡ್ತಿದ್ದೇವೆ, ಮನವಿಯನ್ನು ಇಡ್ತಿದ್ದೇವೆ. ಇನ್ನೊಂದು ಮಾತೇನಂತ ಹೇಳಿದರೆ, ನಾವು ಇಲ್ಲಿ ಬೀದರ್ ಲೊಕ್ಯಾಲಿಟಿಯಲ್ಲಿ ನಮ್ಮ ಮಕ್ಕಳು ಸಮೀಕ್ಷೆ ನಡೆಸಿದ್ವಿ. ಇದರಲ್ಲಿ ನಾವು ಸುಮಾರು 827 ಮನೆಗೆ ವೀಕ್ಷಣೆ ನೀಡಿದ್ದೇವೆ. ಅಲ್ಲಿ ನೀಡಿಸಿ ಅಲ್ಲಿ ಪೋಷಕರೊಟ್ಟಿಗೆ ಮಾತಾಡಿದರೆ ನಮಗೆ ಏನು ತಿಳಿಯಲಿಕ್ಕೆ ಬಂದು ಹೇಳಿದೆ, ಸುಮಾರು 80% ಪೋಷಕರು ಮೊಬೈಲ್ ಎಡಿಕ್ಷನಿಂದ ಸುಸ್ತಾಗಿದ್ದಾರೆ, ಪ್ರಾಬ್ಲಮಲ್ಲಿದ್ದಾರೆ. ಅವರು ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಇದು 16 ಇಯರ್ಸ್ ಬಿಲೋಕ್ಕೆ ಬ್ಯಾನ್ ಆಗುವಂತಹ ಕಾನೂನನ್ನು ಲಾಗು ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನೀವು ಇದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅಂತ ಹೇಳಿ ಅವ್ರು ನಮಗೆ ಹೇಳಿದ್ದಾರೆ. ಇದನ್ನು ನೋಡಿದರೆ ಇದು ಮಾತ್ರ ಅಲ್ಲ ಸರ್, 45% ಮಕ್ಕಳು ಈಗ ಹೊರಾಂಗಣ ಆಟಕ್ಕೆ ಹೋಗ್ತಾನೆ ಇಲ್ಲ. 45% ಇದು ನಮ್ಮ ಸಮೀಕ್ಷೆಯಲ್ಲಿ ತಿಳಿದುಬಂದಿದೆ. ಮತ್ತು 33% ಮನೆಯೊಳಗೆ ಒಬ್ಬರು ಮಾತಾಡ್ತಾ ಇಲ್ಲ. ಇಂಟರ್ನಲ್ ಕಮ್ಯುನಿಕೇಷನ್ ಇದು ಸ್ಟಾಪ್ ಆಗಿದೆ, ಗ್ಯಾಪ್ ಆಗಿದೆ. ಮತ್ತು 48% ಮಕ್ಕಳು ಅವರಿಗೆ ಸರ್ ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಅಂದರೆ ಏಕಾಗ್ರತೆ ಕಮ್ಮಿಯಾಗಿದೆ, ನಿದ್ರಾಹೀನತೆ, ಅದೇ ರೀತಿ ಮತ್ತು ಅವರಿಗೆ ಇರಿಟೇಟ್, ಐ ಪ್ರಾಬ್ಲಮ್ಸ್ ಮತ್ತು ಪೇಷನ್ಸ್ ಲೆವೆಲ್ ಸಹ ಬಹಳ ಕಮ್ಮಿ ಆಗಿದೆ. ನಾವು 3 ರೀತಿಯ ಸಮೀಕ್ಷೆ ನಡೆಸಿದ್ದೇವೆ ಸರ್. ಒಂದು ಇದು ಮೊಬೈಲಿಗಂತ ಸೀಮಿತ ಇಟ್ಟಿದ್ರೆ, ಇನ್ನೊಂದು ಇದಕ್ಕೆ ಇಟ್ಟಿದ್ದೇವೆ ನಾವು ನೋಡಿ, ಸ್ವಚ್ಛ ಭಾರತ. ನಮ್ಮ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಚ್ಛ ಭಾರತದ ಇದನ್ನು ತಂದಿದ್ರು ಅಭಿಯಾನ. ನಾವು ಇಲ್ಲಿ ಮನೆಗೆ ಹೋಗಿ ನಮ್ಮ ಮಕ್ಕಳು ಕೇಳಿದವ್ರ ಹತ್ರ ನಿಮಗೆ ಇದರ ವಿಚಾರದಲ್ಲಿ ಮಾಹಿತಿ ಇದೆ ಅಂತೇಳಿ. 95% ಅವರಿಗೆ ಮಾಹಿತಿ ಇದೆ, ಆದರೆ 60% ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಎಲ್ಲಿ ಕಸ ಹಾಕೋದು ಅಲ್ಲೇ ಹಾಕ್ತಾ ಇದ್ದಾರೆ ಅಂತ ಅವ್ರು ಖುದ್ದಾಗಿ ಹೋಗ್ತಾ ಇದ್ದಾರೆ. ನಾವು ಅವ್ರ ಹತ್ರ ವಿಚಾರಿಸಿದೆವು, ಇದು ಬರೀ ಸರ್ಕಾರದ ಜವಾಬ್ದಾರಿಯಾ ಕ್ಲೀನಿನೆಸ್? ಅದಕ್ಕೆ ಹೇಳಿ 90% ಜನರು ಹೇಳಿದ್ರು ಇದು ಸರ್ಕಾರ ಜವಾಬ್ದಾರಿ ಅಲ್ಲ, ನಮ್ಮದು ಇದೆ ಪಾಲದ್ರಲ್ಲಿ. ಒಪ್ಕೊಳ್ತಿದ್ದಾರೆ, ಆದರೆ ಅವರು ಮಾಡ್ತಾ ಇಲ್ಲ. 35% ಜನರು ಹಸಿ ಕಸ ಮತ್ತು ಒಣ ಕಸ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಇಡ್ತಾರೆ. ಈ ಥರ ಇನ್ನೊಂದು ಅಂತ ಹೇಳಿದ್ರೆ, ಮೂರನೆಯದು ನಾವು ಮಹಿಳೆಯರಲ್ಲಿ ಕಾನೂನಿನ ಬಗ್ಗೆ ಎಷ್ಟು ಅರಿವಳಿಕೆ ಇದೆ ಅಂತೇಳಿ ಆ ವಿಚಾರದಲ್ಲಿ ಇದು ಮಾಡಿದ್ದೇವೆ. ಇದರಲ್ಲಿ ನೋಡಿ 65% ಜನರಿಗೆ ಇಂಟ್ರೆಸ್ಟ್ ಇದೆ ಮಹಿಳೆಯರಿಗೆ, ಮಾತ್ರ ಅವ್ರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಒಂದು ಈ ಥರದ ಒಂದು ಕಾಮನ್ ಲಾಸ್ ವಿಷಯದಲ್ಲಿ ಅವರಿಗೆ ಜಾಗೃತಿ ನೀಡಬೇಕು ಅಂತೇಳಿ ಒಂದು ಮಾತು. ಮತ್ತೊಂದು ಡಿಜಿಟಲ್ ಅಬ್ಯೂಸ್ ಅಂದರೆ ಸಾಮಾಜಿಕ ತಾಣದಲ್ಲಿ ಟ್ರಾಲಿಗೆ ಒಳಗಾದವರು ಎಷ್ಟು? 20% 99 ಮಹಿಳೆಯರು ಹೇಳಿದ್ದಾರೆ ನಾವು ಟ್ರಾಲಿಗೆ ಒಳಗಾಗಿದ್ದೇವೆ. ಅದಕ್ಕೆ ಏನು ರಿಪೋರ್ಟ್ ಮಾಡಬೇಕು ಅಂತ ಹೇಳಿ 90% ಜನರಿಗೆ ಗೊತ್ತಿಲ್ಲ, ಹೇಗೆ ಅಪ್ರೋಚ್ ಆಗೋದು ಅಂತ. ಈ ಥರದ್ದೆಲ್ಲ ಮಾಹಿತಿ ಇದೆಲ್ಲ ಸಂಗ್ರಹಿಸಿ ನಾವು ಇದನ್ನು DC ಆಫೀಸಿಗೂ, CM ಅವರಿಗೂ, ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವರಿಗೂ ಇದಕ್ಕೆ ಸಬ್ಮಿಟ್ ಮಾಡುವಂಥ ಇದನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಿ. ನಾನು ಪ್ರಿನ್ಸಿಪಲ್ ಅಫ್ರೋನಾಸ್, ಶಾಹೀನ್ ಡಿಗ್ರಿ ಕಾಲೇಜ್. ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ 16 ವರ್ಷದ ಬಾಲಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆ ಇಲ್ಲಿಯ ಆಸ್ಪತ್ರೆಯೊಂದರಲ್ಲಿ ನಡೆದಿದೆ. ಮೃತಪಟ್ಟದ್ದು ಖಚಿತವಾದಂತೆ ಕುಟುಂಬಸ್ಥರು ಶವ ಇಟ್ಟು ಪ್ರತಿಭಟನೆ ನಡೆಸಿದರು. ಚಿಕಿತ್ಸೆಗಾಗಿ ಹಂತ ಹಂತವಾಗಿ ಸುಮಾರು 4 ಲಕ್ಷ ರೂಪಾಯಿವರೆಗೆ ಪಡೆದಿದ್ದರು. ಕೊನೆಯಲ್ಲಿ ಸಮಯದಲ್ಲಿ ಅವರು ಕೇಳಿದಷ್ಟು ಹಣ ಕೊಡುವಲ್ಲಿ 2,000 ರೂಪಾಯಿ ಕಡಿಮೆ ನೀಡಲು ಹೋದರೆ ಆಸ್ಪತ್ರೆಯ ಸಿಬ್ಬಂದಿ ನಿರಾಕರಿಸಿದರು ಎಂದು ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ.
ತಗೊಂಡ್ಬಾರ ಅಂತ ಅಂದಾರ. ಆಮೇಲೆ ಅವರು ಹೈದ್ರಾಬಾದಿಗೆ ಹೋಗಿದ್ರಿ, ಇಲ್ಲಿ ಬೀದರ್ ಭೀ ಹೊರಗೆ ಭೀ ಹೋಗಿದ್ರಿ ಅವ್ರು. ಮತ್ತು ಅದು ಪಾರಿಗ ಅವರೆಲ್ಲ ಪೂರಾ ಬೇವಸ್ ಅವ ಆಗೇನ್ರಿ. ಅವ ಏನು ಭೀ ಭರೋಸಾ ಕೊಟ್ಟಿದ್ರಿ ನಮಗೆ. ಏನಾಗಿತ್ತು ಅವ್ರಿಗೆ? ಅವಂದು ಆಕ್ಸಿಡೆಂಟ್ ಆಗಿದ್ರಿ, ಬೈಕ್ ಮೇಲೆ ಬಿದ್ದಾನ, ಜಂಗಿನಾಗ ಬಿದ್ದಾನವ. 16 ಡೇಟಿಗೆ ಬಿದ್ದಾನ. ಸಂಜೆ ಪರಿ ತಂದು ಮತ್ತು ಆಪ್ರೇಷನ್ ಮಾಡಿ ಆಮೇಲೆ ಅವ್ರು ಏನಂದಾರ, ನಾವು ಭರೋಸಾ ಕೊಡ್ತೇವೆ, ನಾವು ಆಪ್ರೇಷನ್ ಮಾಡ್ತೇವೆ ತಗೊಳ್ತೇವೆ ಅಂತ ಹೇಳಾರ. ಆಮೇಲೆ ಈಗ ಅನ್ನತ್ತಾರ ನಮ್ಮಿಂದ ಆಗಲ್ಲ, ನಾವು ಏನು ಭರೋಸಾ ಕೊಡಲ್ಲ. ಮತ್ತು ಅವ್ರು ಅಂದಾರ ಅವ್ರಿಗೆ ಪುನಃ ಪೇಷಂಟ್ ಅವ ಸತ್ತೋಗ್ಯಾನಂತ. ಸತ್ತೋಗಂದ್ರೆ ಭೀ ಅವ್ರು ಏನಂದಾರ, ಹೈದ್ರಾಬಾದಿಗೆಲ್ಲ ಅಂದ್ರ ಸೋಲಾಪುರಕ್ಕೆ ತಗೊಂಡು ಒಯ್ದೆ ಅಂತ ಹೇಳಾರ. ಅಂದ್ರೆ ಭೀ ಅವ್ರು ಆಂಬ್ಯುಲೆನ್ಸ್ ಹಾಕಿ ಹೋಗ್ಬಿಟ್ಟಾರ್ರಿ. ಎಷ್ಟು ದಿನ ಅಡ್ಮಿಟ್ ಇದ್ದರು ಇಲ್ಲಿ? ಇಲ್ಲ 5 ಡೇಸ್ ಆಗಿದ್ರಿ. ಎಷ್ಟು ಅಮೌಂಟ್ ಕಟ್ಟ್ರಿ? 4 ಲಕ್ಷ. ಆದ್ರೂ ಭರೋಸಾ ಕೊಟ್ಟಿಲ್ಲ. ಬಿಲ್ ಪೇ ಮಾಡಿರಿ? ಎಲ್ಲ ಮಾಡಿರಿ. ಹಾಂ ಅಂದ್ರೆ ಭೀ ಅವ್ರು ಭರೋಸಾ ಕೊಟ್ಟಿರಿ ನಮ್ಗೆ. ಹಾಂ. ಹೈದ್ರಾಬಾದ್ ಸೋಲಾಪುರ ತಗೊಂಡು ಹೋಗಂದಿಲ್ಲ? ಅಂದ್ರೆ ಭೀ ಅದು ಪೇಷಂಟ್ ಸತ್ತೋಗಿರಂತ ಅವ್ರಿಗೆ ಖುನದರಿ. ಅಂದ್ರೆ ಭೀ ನಮಗೆ ಏನಲ್ಲ ಹೇಳಿಲ್ಲ. ಸತ್ತೋಗ್ಯಾನ ಹೇಳಿದ್ರಿ ನಮಗೆ. ಹಾಂ. ಯಾವಾಗ ಸತ್ತಾರ ಅವರು? ಯಾವಾಗ ಸತ್ತಾರ? ಸೋಲಾಪುರ ಬೈರಿ, ಹೈದ್ರಾಬಾದ್ ಬೈರಿ ಅವ್ರು ಅನ್ನತ್ತಾರ ನಮಗೆ. ಅಂದ್ರೆ ಸತ್ತಾನ ಅಂತ ನಿಮಗೆ ಹೇಳಿಲ್ಲ? ಅಂತ ಹೇಳಿರಿ ನಮಗೆ. ಈಗ ಆಂಬ್ಯುಲೆನ್ಸ್ನಾಗ ಹಾಕಿ ತಗೊಂಡು ಬೈಲತ್ತಾರ. ಅವಾಗ ಖುನಾಗಿರಿ ನಮಗೆ, ಈಗ ಸತ್ತಾನಂತ ಅವಪ್ಪ ಹೇಳಿಲ್ಲ. ಅಂದ್ರೆ ಡಾಕ್ಟರ್ ಏನು ಅಂದಿರಿ ನಮಗೆ. ಅಂದ್ರೆ ಸತ್ತಿನ ಹೆಣನೇ ತಗೊಂಡು ಸೋಲಾಪುರಕ್ಕೆ ಹೋಗ್ರ ಅಂದಾರ ನಿಮ್ಗೆ? ಡಾಕ್ಟರ್ ಅದ ನಾ ಮಾತಾಡಿದೆ, ಪೇಷಂಟ್ ಹಸ್ಲತ್ತಿದೆ ಅಂದ್ರೆ ಭೀ ಅವ್ರಿಗೆ ಖುನದ. ಅಂದ್ರೆ ಭೀ ನಮಗೆ ಹೇಳಿಲ್ಲ, ಸತ್ತಾನ ಅಂತ ಹೇಳಿಲ್ಲ. ಸತ್ತಿರ ಅಂತ ಹೇಳಿಲ್ಲ. ಅವ ಅದು 4 ಲಕ್ಷ ಪೂರ ಕಟ್ಟ್ರಿ ಅಮೌಂಟ್? ಫುಲ್ ಪೇ ಮಾಡ್ಯಾರ ಅವ್ರು. ಹಾಂ. ಡಾಕ್ಟ್ರ್ ಯಾರು? ಯಾವ ಹಾಸ್ಪಿಟಲ್ ಇದು? ಯಶೋಸಾಯಿ. ಯಶೋಸಾಯಿ. ನಿಮ್ಮ ಹೆಸರು? ಸಿಮ್ರನ್ಜಿತ್ ಕೌರ್. ನೀವೇನಾಗಬೇಕು ಅವ್ರಿಗೆ? ನಮ್ಮ ಮತ್ತಿನ ಮಗ ಆಗ್ಬೇಕು. ಹೌದಾ? ಸರಿ, ಓಕೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.